ಗಂಡ ಹೆಂಡತಿ ಜಗಳವನ್ನ ಬಿಡಿಸೋದಕ್ಕೆ ಹೋದಂತಹ ವ್ಯಕ್ತಿಯನ್ನ ಬರ್ಬರವಾಗಿ ಇರಿದಂತಹ ಘಟನೆಯೊಂದು ನಡೆದಿದೆ. ಕಾರವಾರದಲ್ಲಿ ನಡೆದಂತಹ ಘಟನೆ ಇದು. ಹತ್ಯೆಗೈದಿದ್ದಾರೆ ಆ ವ್ಯಕ್ತಿಯನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾ ಭಟ್ ಕಚೇರಿಯಲ್ಲಿ ಈ ಘಟನೆ ಆಗಿರುವಂಥದ್ದು. 7 ಮಂದಿಯನ್ನ ಉತ್ತರ ಕನ್ನಡದ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ಕಮಲಾ ಭಟ್ ಕಚೇರಿಯಲ್ಲಿ ಉತ್ತರ ಕನ್ನಡದ ಸಿದ್ದಾಪುರದ ಸುಚಿತ್ರಾ ಕೆಲಸ ಮಾಡ್ತಿದ್ರು. ಪತಿ ಮಹೇಶ್ನಿಂದ 6 ತಿಂಗಳಿನಿಂದ ಸುಚಿತ್ರಾ ದೂರವಿದ್ದರು. ಮಗಳಿಗೆ ಮಹೇಶ್ ಚಿತ್ರಹಿಂಸೆ ನೀಡ್ತಿದ್ದ ಅನ್ನುವಂತಹ ಆರೋಪ ಇತ್ತು. ಇದನ್ನು ಪ್ರಶ್ನಿಸುವುದಕ್ಕೆ ಸುಚಿತ್ರಾ ಹಾಗೂ ಇನ್ನಿತರರು 6 ಮಂದಿ ಸಿದ್ದಾಪುರಕ್ಕೆ ಹೋಗಿರ್ತಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ಮಹೇಶ್ ಸಹೋದರ ವಸಂತ್ ನಾಯಕ್ ಅಡ್ಡ ಬಂದಿದ್ದರಿಂದ ಚೂರಿಯಿಂದ ಇರಿಯಲಾಗಿದೆ. ಶಿವಮೊಗ್ಗ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ವಸಂತ್ ಮೃತಪಟ್ಟಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್, ಸುಚಿತ್ರಾ ಸೇರಿದಂತೆ 7 ಮಂದಿಯನ್ನು ಬಂಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ದಿನಾಂಕ 2/2/2026 ಒಂದು ಇಲ್ಲಿ ಒಂದು ಮರ್ಡರ್ ಒಂದು ಘಟನೆ ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಬೆಟ್ಸಲ್ಲಿ ನಡೆಯುತ್ತೆ. ಇದರ ಪ್ರಕಾರವಾಗಿ ಗುಣೆ ನಂಬರ್ 2326 ಇದರಲ್ಲಿ ಸಂಧ್ಯಾ ಅನ್ನೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇವರು ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲಿ ವಾಸ ಮಾಡೋರು. ಇವ್ರ ಮನೆಯಲ್ಲಿ ಇವ್ರ ಮರ್ಡರಲ್ಲಿ ಇವರು ಮೃತಪಟ್ಟಿರ್ತಾರೆ. ಇವರು ಗಂಡನಾದ ವಸಂತ್ ತಂದೆ ಜಟ್ಟಯ್ಯ ನಾಯಕ್ 43 ವರ್ಷರವರು. ಆಮೇಲೆ ಇನ್ನ ಇಬ್ಬರಿಗೆ ಗಾಯಗೊಂಡಿರುತ್ತೆ. ಮಹೇಶ್ ಜಟ್ಟಯ್ಯ ನಾಯಕ್ 37 ವರ್ಷ, ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು. ಆಮೇಲೆ ಅವ್ರ ಪಕ್ಕದ ಮನೆಯವರಾದ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯಕ್ 35 ವರ್ಷ, ಇವ್ರಿಗೂ ಕೂಡ ಗಾಯ ಆಗಿರುತ್ತೆ. ಅದು ವೆಪನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಾಗಿರೋದು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಕಾರಲ್ಲಿ ಉದ್ದೇಶವಾಗಿ ನಾಟ್ ರಿಲೇಟೆಡ್ ಪರ್ಸನ್ಸ್ ಕೂಡ ಬಂದಿದ್ದಾರೆ.